ನಮಸ್ಕಾರ ಬಸ್ ವೆಲ್ಕಮ್ ಬ್ಯಾಕ್ ಟು ದ ಗಜೇಂದ್ರ 2.0 ಫ್ಯಾಮಿಲಿ ಸಿನಿಮಾ ನ್ಯೂಸ್ ಎಪಿಸೋಡ್ ನಂಬರ್ 19ಗೆ ಪ್ರತಿಯೊಬ್ಬರಿಗೂ ಸ್ವಾಗತ ಹೇಳ್ತೇವೆ. ನಾನು ಶುರು ಮಾಡೋಣ ಅದಕ್ಕಿಂತ ಮುಂಚೆ ನೀವೇನಾದರೂ ಹೊಸದಾಗಿ ವಿಡಿಯೋ ನೋಡ್ತಿದ್ರೆ ನನಗೆ ಗೊತ್ತು ನೀವು ಹೊಸದಾಗಿ ವಿಡಿಯೋ ನೋಡ್ತಿದ್ದೀರಾ ಅಂತ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ ಅಂತ ಹೇಳ್ತಾ ಸ್ಟಾರ್ಟ್ ಮಾಡ್ತೀನಿ. ಸೊ ಇನ್ನು ಡೈರೆಕ್ಟ್ ಮೊದಲನೇ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಪ್ರೇಮ್ ಸರ್ ಮತ್ತು ಧ್ರುವ ಸರ್ಜಾ ಸರ್ ಅವರ ಕಾಂಬಿನೇಷನಲ್ಲಿ ಬರ್ತಿರೋ KD ಸಿನಿಮಾದ ಪ್ರೆಸ್ ಮೀಟ್ ಅನ್ನೋದು ಇವತ್ತು ನಡೆದಿದೆ. ಸೊ ಆನಂದ್ ಆಡಿ ಅವರು 17,70,00,000ಕ್ಕೆ ಮ್ಯೂಸಿಕ್ ರೈಟ್ಸ್ ಅನ್ನೋದನ್ನು ಪಡ್ಕೊಂಡಿದ್ದಾರೆ. ಸಿನಿಮಾ ಬಂದು ಡಿಸೆಂಬರಲ್ಲಿ ರಿಲೀಸ್ ಮಾಡ್ತೀವಿ ಅಂತ ಮಾಹಿತಿನ ಹೇಳಿದ್ದಾರೆ. ಅಂದರೆ ಸಿನಿಮಾ ತಂಡನೇ ಹೊರಹಾಕಿದೆ ಮಾಹಿತಿ ಅನ್ನೋದನ್ನು. ಸೊ ಇದೇ ಆಗಸ್ಟ್ 16ನೇ ತಾರೀಕು ಫಸ್ಟ್ ಟೀಸರ್ ಅನ್ನೋದನ್ನು ರಿಲೀಸ್ ಮಾಡ್ತಾರೆ. ಸ್ವತಃ ನಮ್ಮ ಪ್ರೇಮ್ ಸರ್ ಅವರೇ ಮೀಟಿಂಗಲ್ಲಿ ಹೇಳಿದ್ದಾರೆ. ಸುಮಾರು ಮಾಹಿತಿಗಳನ್ನ ಹೇಳ್ಕೊಂಡಿದ್ದಾರೆ ಅವರು. ಆ ಪ್ರೆಸ್ ಮೀಟ್ನ ನೀವೇನಾದರೂ ನೋಡಬೇಕು ಅಂದರೆ KVN ಪ್ರೊಡಕ್ಷನ್ಸ್ ಅಂತ ಯೂಟ್ಯೂಬ್ ಚಾನಲಲ್ಲಿ ನೀವು ನೋಡ್ಬೋದು. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಧ್ರುವ ಸರ್ಜಾ ಸರ್ ಅವರ ಮಾರ್ಟಿನ್ ಸಿನಿಮಾ ಅಕ್ಟೋಬರ್ 11th ರಿಲೀಸ್ ಆಗ್ತಿದೆ ಅಂತ ಮಾಹಿತಿನ ಅವರು ಸ್ವತಃ ಒಂದು 2 days ಬ್ಯಾಕ್ ಪ್ರೆಸ್ ಮೀಟಿಗೆ ಅನೌನ್ಸ್ಮೆಂಟ್ ಅನ್ನೋದನ್ನು ಮಾಡಿದ್ದಾರೆ. ಸೊ ಎರಡೂ ಸಿನಿಮಾಗಳ ಬಗ್ಗೆ ಕಂಪ್ಲೀಟಾಗಿ ಮಾಹಿತಿ ತಿಳ್ಕೋಬೇಕು ಅಂದರೆ ಆ ಪ್ರೆಸ್ ಮೀಟ್ನ ನೀವು ಒಂದ್ಸಲ ಚೆಕ್ ಮಾಡಿ. ಅಂದರೆ ಪ್ರೆಸ್ ಮೀಟ್ ವಿಡಿಯೋ ಲೈವ್ ಆಗಿರೋದನ್ನು ನೀವು ಒಂದ್ಸಲ ಚೆಕ್ ಮಾಡಿದ್ರೆ ಖಂಡಿತವಾಗ್ಲೂ ನಿಮಗೆ ಎಲ್ಲ ಮಾಹಿತಿಗಳು ಅನ್ನೋದು ಸಿಗ್ತಾ ಹೋಗುತ್ತೆ. ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಶ್ರೀಮುರಳಿ ಸರ್ ಅವರ ಬಗೀರಾ ಮೂವಿಯ ಶೂಟಿಂಗ್ ಸೆಟ್ಟಿಂದ ಒಂದು ಫೋಟೋ ಅನ್ನೋದು ಸಿಕ್ಕಿದೆ. ಸೈಡಲ್ಲಿ ಹಾಕಿದ್ದೀನಿ, ಒಂದ್ಸಲ ಚೆಕ್ ಮಾಡಿ. ರೀಸೆಂಟ್ಲಿ ಮುರಳಿ ಸರ್ ಅವರಿಗೆ ಒಂದು ಲೆಗ್ ಫ್ರ್ಯಾಕ್ಚರ್ ಆಗಿತ್ತು. ಅಂದರೆ ಶೂಟಿಂಗ್ ಮಾಡೋ ಸಮಯದಲ್ಲಿ ಸ್ವಲ್ಪ ಟ್ವಿಸ್ಟ್ ಏನೋ ಆಗಿರೋ ಕಾರಣದಿಂದ ಸ್ವಲ್ಪ ರೆಸ್ಟ್ ಮಾಡಿ ಮತ್ತೆ ಶೂಟಿಂಗ್ ಮಾಡೋಕ್ಕೆ ಶುರು ಮಾಡಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಬಗೀರ ಸಿನಿಮಾದ ಅಪ್ಡೇಟ್ಸು ಅತಿ ಶೀಘ್ರದಲ್ಲೇ ಬರೋಕ್ಕೆ ಹೊರಟಿದ್ದಾವೆ ಅನ್ನೋದ್ರ ಬಗ್ಗೆನೂ ಸ್ವಲ್ಪ ಮಾಹಿತಿಗಳು ಅನ್ನೋದು ಮೂಲಗಳ ಪ್ರಕಾರ ಸಿಗ್ತಾ ಇದೆ. ಸೊ ಮೇ ಬಿ ಈ ಮೂವಿ ಸುಧಾ ನಮ್ಮ ಇದೇ 2024 ರಿಲೀಸ್ ಆಗೋ ಚಾನ್ಸಸ್ ಜಾಸ್ತಿನೇ ಇದ್ದಾವೆ ಅಂತಲೇ ಹೇಳ್ಬೋದು. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ನಮ್ಮ ಪ್ರಜ್ವಲ್ ದೇವರಾಜ್ ಸರ್ ಅವರ ಕರಾವಳಿ ಸಿನಿಮಾದ ಒಂದು ಆ ಮೆಸೇಜ್ ಅನ್ನೋದನ್ನು ಪಾಸ್ ಮಾಡಿದ್ದಾರೆ ಟೀಮಿಂದ. ಇದೇ 27ನೇ ತಾರೀಕು ಒಂದು ಮೆಸೇಜ್ನ ಒಂದು ಅಪ್ಡೇಟ್ನ ಕೊಡೋಕ್ಕೆ ಹೊರಟಿದ್ದಾರೆ ಅಂತ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಈ ಸಿನಿಮಾ ಕಂಪ್ಲೀಟಾಗಿ ಕರಾವಳಿಯಲ್ಲಿ ಶೂಟ್ ಮಾಡ್ತಿದ್ದಾರೆ ಅಂತಲೂ ಮಾಹಿತಿ ಅನ್ನೋದು ಸಿಗ್ತಾ ಇದೆ. ಸರಿ, ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಶಿವಣ್ಣ ಅವರು ಉತ್ತರಾಖಂಡ ಸಿನಿಮಾ ಶೂಟಿಂಗ್ಗೋಸ್ಕರ ಹೋಗಿದ್ದಾರೆ ಅಂತ ನಾನು ಲಾಸ್ಟ್ ವಿಡಿಯೋದಲ್ಲಿ ಹೇಳಿದ್ದೆ. ಹೌದು, ನಿಜ, ಅಫಿಷಿಯಲಿ ಹೋಗಿದ್ದಾರೆ. ಸೊ ಸೆಟ್ಟಿಂದ ಒಂದು ಫೋಟೋ ಅನ್ನೋದು ಸಿಕ್ಕಿದೆ. ಸೊ ಹೀರೋಯಿನ್ ಜೊತೆ ನಮ್ಮ ಶಿವಣ್ಣ ಅವರು ಡಿಸ್ಕಷನ್ಸ್ ನಡೆಸ್ತಾ ಇರೋದನ್ನು ಒಂದು ಫೋಟೋ ಅನ್ನೋದು ಸಿಕ್ಕಿದೆ. ಸೊ ಅದನ್ನು ಸುತಃ ನೀವು ನೋಡ್ತಾ ಇರ್ಬೋದು. ಸೊ ಇನ್ನು ನೆಕ್ಸ್ಟ್ ನ್ಯೂಸ್ ವಿಷಯಕ್ಕೆ ಬಂದರೆ ಬ್ಯಾಂಕ್ ಆಫ್ ಬರೋಡಾ ಸಿನಿಮಾದ ಟೀಸರ್ ಅನ್ನೋದು ರಿಲೀಸ್ ಆಗಿದೆ. ಯಾರೆಲ್ಲ ನೋಡಿಲ್ಲ ಒಂದ್ಸಲ ಚೆಕ್ ಮಾಡಿ. ಸೊ ನಮ್ಮ ದೀಕ್ಷಿತ್ ಶೆಟ್ಟಿ ಅವರು ಈ ಮೂವಿಯಲ್ಲಿ ಒಂದು ವಿಭಿನ್ನವಾದ ಪಾತ್ರವನ್ನೇ ಮಾಡ್ತಿದ್ದಾರೆ ಅಂತಲೇ ಹೇಳ್ಬೋದು. ಅಂದರೆ ಇದರಲ್ಲಿ ಮತ್ತೆ ಏನೋ ಹೇಳೋಕ್ಕೆ ಹೊರಟಿದ್ದಾರೆ. ಲೈಕ್ ಬ್ಲಿಂಕ್ ಸಿನಿಮಾದಲ್ಲಿ ಒಂದು ವಿಭಿನ್ನವಾದ ಸಿನಿಮಾನ ಮಾಡಿದರು, ಅಂದರೆ ಟೈಮ್ ಟ್ರಾವೆಲ್ ಸಿನಿಮಾದನ್ನು ಮಾಡಿದರು. ಸೊ ಅದೇ ರೀತಿ ಈ ಸಿನಿಮಾದಲ್ಲೂ ಏನೋ ಹೇಳೋಕ್ಕೆ ಹೊರಟಿದ್ದಾರೆ. ಸೊ ಒಂದ್ಸಲ ಚೆಕ್ ಮಾಡಿ, ಆಯಿತಾ. ಸೊ ಇದಾಗಿತ್ತು ನಿನ್ನೆ ಇವತ್ತಿನ ಸಿನಿಮಾ ಇಂಡಸ್ಟ್ರಿಯ ನ್ಯೂಸ್ನ ಕಂಪ್ಲೀಟಾಗಿ ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊತಿದ್ದೀನಿ. ಅಂದರೆ ಯಾವುದ್ಯಾವುದು ಇಂಪಾರ್ಟೆಂಟ್ ನ್ಯೂಸ್ ಇದ್ದಾವೋ ಅದನ್ನು ನಿಮ್ಮ ಮುಂದೆ ಇಟ್ಟಿದ್ದೀನಿ ಅಂತ ನಾನು ಅಂದ್ಕೊತಾ ಇದ್ದೀನಿ. ಸೊ ಇನ್ ಕೇಸ್ ಏನಾದರೂ ನಿಮಗೆ ಈ ಮಾಹಿತಿ ಅಥವಾ ಈ ವಿಡಿಯೋ ಇಷ್ಟ ಆಗಿದ್ರೆ ದಯವಿಟ್ಟು ಒಂದೇ ಒಂದು ಲೈಕ್ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡ್ಕೊಂಡ್ರೆ ನೆಕ್ಸ್ಟ್ ವಿಡಿಯೋ ಮಾಡೋದಕ್ಕೋಸ್ಕರ ನನಗೆ ತುಂಬಾ ಬೂಸ್ಟ್ ಸಿಗುತ್ತೆ. ಮಾಡ್ಕೊತೀರಾ ಅಂತ ಅಂದ್ಕೊತಿದ್ದೀನಿ, ಮಾಡ್ಕೊಳ್ಳಿ. ಸೊ ಒಬ್ಬ ಕನ್ನಡದ ಹುಡುಗನನ್ನು ಬೆಳೆಸೋದು, ತುಳಿಯೋದು ಎಲ್ಲ ನಿಮ್ಮ ಕೈಯಲ್ಲೇ ಇದೆ. ಅದ್ರ ಮೇಲೆ ನಿಮ್ಮ ಇಷ್ಟ, ನಾನು ಏನು ಹೇಳೋಕ್ಕಾಗಲ್ಲ. ಸುಮಾರು ವರ್ಷಗಳಿಂದ ವಿಡಿಯೋ ಮಾಡ್ತಾ ಇದ್ದೀನಿ, ಯಾಕಂತ ಗೊತ್ತಿಲ್ಲ. 20-30 ವ್ಯೂಸ್ ಬರುತ್ತೆ. ತುಂಬ ಕಷ್ಟ ಆಗುತ್ತೆ, ಯಾರ ಹತ್ರ ಹೇಳ್ಕೊಳ್ಳೋಕ್ಕೂ ಆಗೋದಿಲ್ಲ ನಿಮ್ಮ ಹತ್ರ ಬಿಟ್ಟರೆ. ಸೊ ಇರಲಿ, ಪ್ರತಿದಿನವೂ ನ್ಯೂಸ್ ಅಪ್ಡೇಟ್ಸ್ ಅನ್ನೋದು ಕೊಡ್ತಾ ಇರ್ತೀನಿ ಸಿನಿಮಾ ಇಂಡಸ್ಟ್ರಿಯ ಬಗ್ಗೆ. ಸೊ ನನ್ನ ಕನ್ನಡ ಇಂಡಸ್ಟ್ರಿ ಬಗ್ಗೆ ಜಾಸ್ತಿ ಅಪ್ಡೇಟ್ಸ್ ಅನ್ನೋದನ್ನು ಕೊಡ್ತಾ ಇರ್ತೀನಿ. ಸೊ ಯಾರೆಲ್ಲ ಮೂವಿ ಮೇಲೆ ತುಂಬಾ ಇಂಟ್ರೆಸ್ಟ್ ಇದೆಯೋ ನಿಮ್ಮ ಸ್ನೇಹಿತರಿಗೆ ನನ್ನ ಚಾನಲ್ನ ಅವರಿಗೆ ಶೇರ್ ಮಾಡಿದರೆ ಅವ್ರಿಗೂ ಸ್ವತಃ ನಮ್ಮ ನ್ಯೂಸ್ ಅನ್ನೋದು ತಲುಪ್ತಾ ಇರುತ್ತೆ ಪ್ರತಿದಿನವೂ. ಸೊ ಅವರು ಸ್ವತಃ ನಮ್ಮ ಕನ್ನಡ ಇಂಡಸ್ಟ್ರಿಯ ಬಗ್ಗೆ, ಪಕ್ಕದ ಇಂಡಸ್ಟ್ರಿ ಬಗ್ಗೆ, ಎಲ್ಲ ಇಂಡಸ್ಟ್ರಿಗಳಲ್ಲೂ ಬಗ್ಗೆನೂ ತಿಳ್ಕೊಳ್ಳೋಕ್ಕೆ ತುಂಬಾ ಈಸಿ ಆಗುತ್ತೆ ಅನ್ನೋದು ಉದ್ದೇಶಕ್ಕೋಸ್ಕರ ಹೇಳ್ತಾ ಇದ್ದೀನಿ ಅಷ್ಟೇ. ಸೊ ಲವ್ ಯು ಆಲ್. ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ. ಅಪ್ಪ ಅಮ್ಮನ ಚೆನ್ನಾಗಿ ನೋಡ್ಕೊಳ್ಳಿ.